ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಈಗ ವಿಶ್ವದೆಲ್ಲೆಡೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ 26 ಪ್ರವಾಸಿಗರು ಸಾವನ್ನಪ್ಪುತ್ತಾರೆ. ಈ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಅನ್ನುವಂತಹ ಹೆಸರಿನ ಮುಖಾಂತರ ಕಾರ್ಯಾಚರಣೆಯನ್ನ ನಡೆಸುತ್ತದೆ. ಭಾರತೀಯ 3 ಸೇನೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಒಳಗಡೆ ಇರುವಂತಹ ಹಾಗೂ POK ಅಲ್ಲಿ ಇರುವಂತಹ 9 ಉಗ್ರರ ನೆಲೆಗಳನ್ನ ನಾಶ ಮಾಡಲಾಗುತ್ತದೆ. ಇದಾದ ನಂತರ ಪಾಕಿಸ್ತಾನ ಭಾರತದ ಮೇಲೆ ಪ್ರತಿದಾಳಿಯನ್ನ ನಡೆಸಲು ಮುಂದಾಗುತ್ತದೆ. ಗಡಿಗಳಲ್ಲಿ ಟರ್ಕಿ ನಿರ್ಮಿತ ಡ್ರೋನ್ಗಳ ಮುಖಾಂತರ ಭಾರತದ ಮೇಲೆ ದಾಳಿ ಮಾಡಲು ಯತ್ನಿಸುತ್ತದೆ. ಪಾಕಿಸ್ತಾನ ಮಾಡಿದ ಎಲ್ಲ ದಾಳಿಗಳನ್ನ ಭಾರತದ ವಾಯುರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲಗೊಳಿಸುತ್ತದೆ. ಭಾರತೀಯ ಸೇನೆ ನರಿಬುದ್ಧಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಲು ತಕ್ಕ ಪ್ರತ್ಯುತ್ತರವನ್ನ ನೀಡುತ್ತದೆ. ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಸಿ ಪಾಕಿಸ್ತಾನದ ಮೇಲೆ ನಿಖರವಾದ ದಾಳಿಯನ್ನು ನಡೆಸಿ ಎಲ್ಲ ದಾಳಿಗಳಲ್ಲಿಯೂ ಕೂಡ ಭಾರತ ಯಶಸ್ಸನ್ನ ಪಡೆಯುತ್ತದೆ. ಬ್ರಹ್ಮೋಸ್ ಕ್ಷಿಪಣಿಯ ತಾಕತ್ತು ಹಾಗೂ ಶಕ್ತಿ ಹೇಗಿತ್ತು ಅಂದರೆ, ಚೀನಾ ನಿರ್ಮಿತ HQ-9ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಕೂಡ ಭಾರತದ ಬ್ರಹ್ಮೋಸ್ ಮಿಸೈಲ್ ನಾಶಪಡಿಸುತ್ತದೆ. ಹಾಗೆ ಪಾಕಿಸ್ತಾನದ ಅನೇಕ ಏರ್ ಬೇಸ್ಗಳು ಸೇರಿದಂತಹ ಸೇನಾ ನೆಲೆಗಳನ್ನು ಭಾರತ ಧ್ವಂಸ ಮಾಡುತ್ತದೆ. ಇದರಿಂದ ಪಾಕಿಸ್ತಾನ ಕಂಗಾಲಾಗಿ ಕದನ ವಿರಾಮಕ್ಕೆ ಬೇಡಿಕೆಯನ್ನ ಇಡುತ್ತದೆ. ನಂತರ ಭಾರತವು ಕೂಡ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ನೀಡುತ್ತದೆ. ಯುದ್ಧವು ಮುಗಿಯಿತು, ಎಲ್ಲ ವಾತಾವರಣಗಳು ಕೂಡ ತಣ್ಣಗಾಗುತ್ತಿದೆ. ಆದರೆ ಭಾರತದ ಬ್ರಹ್ಮೋಸ್ ಕ್ಷಿಪಣಿಯ ಕಾವು ಮಾತ್ರ ತಣ್ಣಗಾಗುತ್ತಿಲ್ಲ. ಭಾರತ ಪಾಕಿಸ್ತಾನದ ಮೇಲೆ ಮಾಡಿದಂತಹ ಎಲ್ಲ ದಾಳಿಗಳು ಕೂಡ ಯಶಸ್ವಿಯಾಗಿತ್ತು. ಇದಕ್ಕೆ ಯಶಸ್ಸನ್ನು ತಂದುಕೊಟ್ಟಿರುವಂತಹದ್ದು ಭಾರತ ನಿರ್ಮಿಸಿದಂತಹ ಬ್ರಹ್ಮೋಸ್ ಕ್ಷಿಪಣಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರಬಹುದು, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ನೀಡುತ್ತಿದೆ. ಹಾಗೆ ವಿದೇಶಗಳಿಂದಲೂ ಕೂಡ ಬ್ರಹ್ಮೋಸ್ ಕ್ಷಿಪಣಿಗೆ ಬೇಡಿಕೆಗಳು ಬಂದಿದೆ. ಹಾಗೆ ಬ್ರಹ್ಮೋಸ್ ಕ್ಷಿಪಣಿಗೂ ಶಬರಿಮಲೆ ಸ್ವಾಮಿ ಅಯ್ಯಪ್ಪನಿಗೂ ಇರುವಂತಹ ಸಂಬಂಧವಾದರೂ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವೀಕ್ಷಕರೇ, ಇಡೀ ವಿಶ್ವವನ್ನ ತನ್ನೆಡೆಗೆ ತಿರುಗಿಸಿದಂತಹ ಬ್ರಹ್ಮೋಸ್ ಕ್ಷಿಪಣಿ. ಈ ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿ ಮತ್ತು ಸಾಮರ್ಥ್ಯದ ಬಗ್ಗೆ ಇಡೀ ವಿಶ್ವಕ್ಕೆ ಈಗ ಅರಿವಾಗಿದೆ. ಬ್ರಹ್ಮೋಸ್ ಕ್ಷಿಪಣಿಯಿಂದ ಭಾರತ ತಾನು ಇಟ್ಟ ಎಲ್ಲ ಗುರಿಗಳನ್ನು ಕೂಡ ಮುಟ್ಟಿತ್ತು. ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯೊಂದಿಗೆ ಜಗತ್ತಿಗೆ ಭಾರತದ ಅತ್ಯಂತ ಆಧುನಿಕ ಕ್ಷಿಪಣಿ ವ್ಯವಸ್ಥೆ ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿ ಸಾಮರ್ಥ್ಯಗಳು ಪರಿಚಯವಾಗಿದೆ. ಅದರಲ್ಲಿಯೂ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಅತ್ಯಂತ ಕರಾವಕ್ಕಾಗಿ ದಾಳಿ ಮಾಡಿದೆ. ವೀಕ್ಷಕರೇ, ಆಧುನಿಕ ಕ್ಷಿಪಣಿಯಾಗಿರುವಂತಹ ಬ್ರಹ್ಮೋಸ್ ಕ್ಷಿಪಣಿಯ ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಬ್ರಹ್ಮೋಸ್ ಕ್ಷಿಪಣಿಯ ವಾರ್ ಕ್ರೈಮ್ ಅದು ಸ್ವಾಮಿಯೇ ಶರಣಮಯ್ಯಪ್ಪ ಎಂಬುದು ಬಹಳ ವಿಶೇಷವಾಗಿದೆ. ಯಾವುದೇ ಯುದ್ಧ ಅಥವಾ ಯಾವುದೇ ಕಾರ್ಯಾಚರಣೆಯನ್ನ ಆರಂಭವಾಗುವ ಮುಂಚೆ ಸೈನಿಕರು ಅಥವಾ ಸೇನೆ ತಮ್ಮನ್ನು ತಾವು ಇಡೀ ಯೂನಿಟನ್ನು ಉತ್ಸವ ಭರಿತನಾಗಿ ಮಾಡಲು ಹೇಳುವ ಸ್ವರದ ಘೋಷಗಳು ಇದನ್ನು ವಾರ್ ಕ್ರೈಮ್ ಎಂದು ಹೇಳಲಾಗುತ್ತದೆ. ಭಾರತ ಹಾಗೂ ರಷ್ಯಾದ ಜಂಟಿ ಉದ್ಯಮವಾಗಿರುವ ಬ್ರಹ್ಮೋಸ್ ಮಿಸೈಲ್ಗೆ ಈ ಹೆಸರು ಬಂದಿದ್ದು, ಭಾರತದ ಬ್ರಹ್ಮಪುತ್ರ ಹಾಗೂ ರಷ್ಯಾದ ಮಾಸ್ಕೋವಾ ನದಿಗಳಿಂದ ಭಾರತದ DRDO ಹಾಗೂ ರಷ್ಯಾದ NPO ಬ್ರಹ್ಮೋಸ್ ಎನ್ನುವಂತಹ ಕಂಪನಿಯನ್ನ ಆರಂಭಿಸಿವೆ. ವೀಕ್ಷಕರೇ, ಈ ಬ್ರಹ್ಮೋಸ್ ಕ್ಷಿಪಣಿಯನ್ನ 3 ಸೇನೆಗಳಲ್ಲಿ ಕೂಡ ಬಹಳ ಸುಲಭವಾಗಿ ಬಳಸಬಹುದಾಗಿದೆ. ಪ್ರಸ್ತುತ ಭಾರತದ ಆರ್ಮಿ, ನೇವಿ ಹಾಗೂ ಏರ್ಫೋರ್ಸ್ ಜೊತೆಗೆ ಫಿಲಿಪೈನ್ಸ್ನ ನೇವಿ ಕೂಡ ಈ ಕ್ಷಿಪಣಿಯನ್ನ ಬಳಕೆ ಮಾಡುತ್ತಿದೆ. ವೀಕ್ಷಕರೇ, ಇನ್ನೊಂದು ಏನಂತ ಹೇಳಿದರೆ, ಭಾರತದ ವಿವಿಧ ರೆಜಿಮೆಂಟ್ಗಳಿಗೆ ವಿವಿಧ ರೀತಿಯಾದಂತಹ ವಾರ್ ಕ್ರೈಮ್ಗಳು ಇರುವಂಥದ್ದು. PG-10 ಎಂದು ಕರೆಯಲಾಗುವ ಬ್ರಹ್ಮೋಸ್ಗೂ ಕೂಡ ಒಂದು ವಾರ್ ಕ್ರೈಮ್ ಇರುವಂಥದ್ದು, ಅದುವೇ ಸ್ವಾಮಿ ಶರಣಮಯ್ಯಪ್ಪ ಎನ್ನುವಂಥದ್ದು. ಭಾರತದ 861 ಮಿಸೈಲ್ ರೆಜಿಮೆಂಟ್ ಬ್ರಹ್ಮೋಸನ್ನು ಬಳಕೆ ಮಾಡುತ್ತಿದೆ. ಶಬರಿಮಲೆಯ ಮೂಲದೇವರು ಅಯ್ಯಪ್ಪ ಸ್ವಾಮಿಯ ಶರಣಘೋಷವಾದ ಸ್ವಾಮಿ ಶರಣಮಯ್ಯಪ್ಪ ಅನ್ನೋದು ಬ್ರಹ್ಮೋಸ್ನ ಯುದ್ಧಘೋಷವಾಗಿದೆ. ಇದರ ಅರ್ಥ ಅಯ್ಯಪ್ಪ ಸ್ವಾಮಿಯೇ ನಿನ್ನನ್ನು ನಂಬಿದ್ದೇವೆ ಎನ್ನುವ ಅರ್ಥ. ಇನ್ನು ಬ್ರಹ್ಮೋಸ್ ಸೂಪರ್ ಫಾಸ್ಟ್ ಮಿಸೈಲ್ ಆಗಿದ್ದು ಜಗತ್ತಿನ ಅತ್ಯಂತ ವೇಗದ ಕ್ಷಿಪಣಿಗಳಲ್ಲೊಂದು ಎಂದು ಹೇಳಲಾಗುತ್ತದೆ. ಮ್ಯಾಕ್ 3 ಅಂದರೆ ಶಬ್ದಕ್ಕಿಂತ 3 ಪಟ್ಟು ವೇಗದಲ್ಲಿ ಇದು ಚಲಿಸುತ್ತದೆ. ಭಾರತದ ಸೇನೆಯ 4 ರೆಜಿಮೆಂಟ್ಗಳು ಇದನ್ನು ಬಳಕೆ ಮಾಡುತ್ತಿದೆ. ವೀಕ್ಷಕರೇ, ಆಪರೇಷನ್ ಸಿಂಧೂರ್ಗೆ ಗೆಲುವು ತಂದುಕೊಟ್ಟ ಬ್ರಹ್ಮೋಸ್ಗೆ ಈಗ 17 ದೇಶಗಳಿಂದ ಬೇಡಿಕೆ ಬಂದಿರುವಂಥದ್ದು. ಇಂಡೋನೇಷ್ಯಾ, ವಿಯೆಟ್ನಾಂ, ಮಲೇಷ್ಯಾ ಸೇರಿದಂತೆ ಸುಮಾರು 17ಕ್ಕೂ ಹೆಚ್ಚು ರಾಷ್ಟ್ರಗಳು ಭಾರತದ ಬ್ರಹ್ಮೋಸ್ ಮಿಸೈಲ್ಗೆ ಬೇಡಿಕೆಯನ್ನ ಇಟ್ಟಿದೆ. ಇಂಡೋನೇಷ್ಯಾ ಕ್ರೂಸ್ ಕ್ಷಿಪಣಿಯ ಸುಧಾರಿತ ಅಭಿವೃದ್ಧಿಯನ್ನ ಬಯಸುತ್ತಿದೆ ಎನ್ನಲಾಗುತ್ತಿದೆ.
ಭಾರತ ಈಗಾಗಲೇ ಫಿಲಿಪೈನ್ಸ್ನ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಬ್ರಹ್ಮೋಸ್ಗಾಗಿ ದೃಢೀಕೃತ ಒಪ್ಪಂದವನ್ನು ಹೊಂದಿರುವ ಏಕೈಕ ದೇಶ ಫಿಲಿಪೈನ್ಸ್ ಆಗಿದ್ದು, ಜನವರಿ 2022ರಲ್ಲಿ 3 ಕರಾವಳಿ ರಕ್ಷಣಾ ಬ್ಯಾಟರಿಗಳಿಗಾಗಿ $375 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇಂಡೋನೇಷ್ಯಾದಿಂದ $450 ಮಿಲಿಯನ್ ಒಪ್ಪಂದ ಮಾಡಿಕೊಳ್ಳುವುದಾಗಿ ಹೇಳಲಾಗುತ್ತಿದೆ. ಇನ್ನು ವಿಯೆಟ್ನಾಂನಿಂದ $700 ಮಿಲಿಯನ್ ಒಪ್ಪಂದ ಮಾಡಿಕೊಳ್ಳುವುದಾಗಿ ಹೇಳಲಾಗುತ್ತಿದೆ. ಇನ್ನು ಥಾಯ್ಲೆಂಡ್, ಸಿಂಗಾಪುರ, ಬ್ರೌನಿ ಸೇರಿದಂತೆ ಆಗ್ನೇಯ ಏಷ್ಯಾದ ದೇಶಗಳು ಬ್ರಹ್ಮೋಸ್ ಖರೀದಿಗೆ ಆಸಕ್ತಿ ತೋರಿಸಿವೆ. ಇವು ಮಾತುಕತೆಯ ವಿವಿಧ ಹಂತಗಳಲ್ಲಿವೆ. ಜೊತೆಗೆ ಬ್ರೆಜಿಲ್, ಚಿಲಿ, ಅರ್ಜೆಂಟೀನಾ ಸೇರಿ ಅನೇಕ ದೇಶಗಳು ಕ್ಷಿಪಣಿಯ ನೌಕೆಯ ಮತ್ತು ಕರಾವಳಿ ರಕ್ಷಣಾ ರೂಪಾಂತರಗಳ ಮೇಲೆ ಕಣ್ಣಿಟ್ಟಿದೆ ಎಂದು ಹೇಳಲಾಗುತ್ತಿದೆ. ಇದರ ಜೊತೆಗೆ ಈಜಿಪ್ಟ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್, ಕತಾರ್ ಸೇರಿದಂತೆ ಇನ್ನು ಅನೇಕ ಮಧ್ಯಪ್ರಾಚ್ಯದ ದೇಶಗಳು ಸಹ ಬ್ರಹ್ಮೋಸ್ ಖರೀದಿಗೆ ಆಸಕ್ತಿ ವ್ಯಕ್ತಪಡಿಸುತ್ತಿದೆ. ಅವುಗಳಲ್ಲಿ ಕೆಲವು ದೇಶಗಳೊಂದಿಗೆ ಈಗಾಗಲೇ ಮಾತುಕತೆಗಳು ಕೂಡ ನಡೆಯುತ್ತಿದೆ. ವೀಕ್ಷಕರೇ, ಆಪರೇಷನ್ ಸಿಂಧೂರ್ ಅನ್ನುವಂತಹ ಒಂದೇ ಒಂದು ಕಾರ್ಯಾಚರಣೆಯ ಮುಖಾಂತರ ಭಾರತದ ಶಕ್ತಿ ಈಗ ಇಡೀ ವಿಶ್ವಕ್ಕೆ ತಿಳಿಯುತ್ತಿದೆ. ಸ್ವಾಮಿಯೇ ಶರಣಮಯ್ಯಪ್ಪ ಎನ್ನುವ ಘೋಷದೊಂದಿಗೆ ನುಗ್ಗುವ ಬ್ರಹ್ಮೋಸ್ ಮಿಸೈಲ್ ಈಗ ವಿಶ್ವದೆಲ್ಲೆಡೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ವೀಕ್ಷಕರೇ, ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.